ಒಬ್ಬ ಡಿ ಸಿ ಮದುವೆ ಆಗಿದ್ದ. ಮದುವೆ ಆದ್ಮೇಲೆ ಒಂದು ಸಣ್ಣ ಮಗು ಹುಟ್ಟು. ಮಗು ಜನನ ಆದ್ಮೇಲೆ ಮಗು ಬೆಳೀತಾ ಬಂದ ಡಿ ಸಿ ಮಗ ಸಣ್ಣ ಮಗು. ಆ ಮಗು ನಿಮ್ಗೆಲ್ಲ ಗೊತ್ತಿತ್ತು, ಸಣ್ಣ ಮಕ್ಳು ಹೇಗೆ ಹಠ ಮಾಡ್ತಾರಪ್ಪ ಅಂತ ತಿಳ್ಕೊಂಡು. ಆ ಮಗು ಏನ್ ಮಾಡಿತ್ತಂದ್ರೆ ಮನೆಯಿಂದ ಹೊರಗೆ ಬಂದ ಮೇಲೆ ನೋಡಿದ ತಕ್ಷಣ ಒಂದು ಕತ್ತಿ ಹೋಗಿತ್ತು. ಕತ್ತಿ ಹೋಗೋ ಸಂದರ್ಭದೊಳಗೆ ಆ ಕತ್ತಿ ನೋಡಿ ಬಹಳ ಖುಷಿ ಆಯ್ತು. ಯಾರಿಗೆ? ಡಿ ಸಿ ಮಗುವಿಗೆ. ಕತ್ತಿ ನೋಡಿ ಬಹಳ ಖುಷಿ ಆಯ್ತು. ಮತ್ತು ಮಗು ರಾತ್ರಿ ಮನೆ ಒಳಗೆ ಬಂತು. ರಾತ್ರಿ 8 ಗಂಟೆ ಆಗಿತ್ತು. ಇವಾಗ ಡಿ ಸಿ ಇನ್ನೂ ಆಫೀಸ್ನಾಗ ಇದ್ದ. ಮತ್ ಮನ್ಯಾಗ ಅವು ಇದ್ದಲ್ಲ, ಅವು ಮುಂದೆ ಕೇಳ್ತಾ ಅಂತ ಮಗು, ಅವ ನನಗೊಂದು ಕತ್ತಿ ಬೇಕು ಅಂತ ತಿಳ್ಕೊಂಡು. ನನಗೊಂದು ಕತ್ತಿ ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವು ಏನು ನೋಡಿಕೊಂಡು ಬರೋ ಒಂದು ಮೋಟರ್ ಸೈಕಲ್ ಒಂದು ಏನೋ ಮತ್ತೊಂದು ಮಗನ್ ಕೇಳಿ ಕೊಡಬಹುದಾಗಿತ್ತು. ಅಪರಾತ್ರಿ ಕತ್ತಿ ತಗೊಂಬಂದು ಎಲ್ಲಿ ತಗೊಂಬರ್ಲಿಪ್ಪ ಅಂತ ತಿಳ್ಕೊಂಡು ಕೇಳ್ತು. ಅಷ್ಟೊತ್ತಿಗೆ ಡಿ ಸಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆ ಒಳಗೆ ಬಂದ. ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆ ಒಳಗೆ ಬರ್ತಾನೆ. ಬಂದ ತಕ್ಷಣ ಹೆಂಡತಿ ಉಪಾಯ ಮಾಡಿದ್ರು, ನೋಡು ನಿನ್ನ ಮಗ ಬಹಳ ಹಠ ಮಾಡಕತ್ತಾನೆ, ಎದಕ್ಕ? ಕತ್ತಿ ಬೇಕು ಅಂತ ತಿಳ್ಕೊಂಡು. ಮತ್ ಈ ಅಪರಾಧ ಕತ್ತಿ ಏನು ಸಿಗತೈತಿ? ಸಿಗೋಂಗಿಲ್ಲ. ಮತ್ ನೀ ಕತ್ತಿ ಆಗ್ಬಿಡು ಅಂತ ಅಂದ್ರು. ಯಾರಿಗೆ? ಡಿ ಸಿ. ಯಾಕ? ಮದುವೆ ಆಗಿರುತ್ತೆ. ಅವ ಮತ್ತೇನು ಬಿಲ್ಡಾಸ್ ಅಂತ ಹುಡುಗ ಮಾಡಾಕತ್ತೈತಿ, ಏನು ಮಾಡಕ್ಕಾಗಂಗಿಲ್ಲ. ಆಯ್ತು ಅಂತ ಕಡೆ ಒಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಬಂದು ಕತ್ತಿ ಹೆಂಗಾಗಿರ್ತಾವ, 4 ಕಾಲು ಇರ್ತಾವಲ್ಲ, ಮತ್ತೆ ಒಂದು 4 ಕಾಲ ಆಗಲ್ಲಿ. ಯಾವುದು? ದೊಡ್ಡ ಡಿ ಸಿ. 4 ಕಾಲ ಆದ ತಕ್ಷಣ ಮತ್ತೆ ಹುಡುಗ ಅಳಕ್ ಪ್ರಾರಂಭ ಮಾಡ್ತು. ಯಾಕೆ ಅಳಕ್ ಪ್ರಾರಂಭ ಮಾಡ್ತು? ಇಲ್ಲ, ನಾ ಕತ್ತಿ ಮ್ಯಾಗ ಕುಂದ್ರಬೇಕು ಅಂತ ಅದು. ಇವ್ ಹೋಗಿ ಹುಡುಗ ಹೋಗಿ ಮ್ಯಾಗ ಕುಂದ್ರಿಸ್ತು. ಯಾರ ಮೇಲೆ? ಡಿ ಸಿ ಮೇಲೆ. ಏನಾಗಿದ್ದವ ಅಲ್ಲೇ? ಕತ್ತಿ ಆಗಿದೆ. ಎದಕ್ಕ? ಮದುವೆ ಆಗಿದೆ. ಸ್ವಲ್ಪ ಲಕ್ಷ ಆಗ್ಬೋದು ನೀವೆಲ್ಲ. ಮತ್ತು ಹುಡುಗ ಕುಂತ್ರು ಸಮಾಧಾನ ಆಗ್ಬೋದು, ಮತ್ತು ಅಳಾಕ್ ಚಲೋ ಮಾಡ್ತು. ಅಳಾಕ್ ಚಲೋ ಮಾಡಿದಾಗ ಅವ್ರು ಕೇಳ್ತಾರಂತ, ಎದಕ್ಕೆ ಅಳಾಕತ್ತಿ ಅಂತ ತಿಳ್ಕೊಂಡು. ಏನಿಲ್ಲ, ನಾ ಬೆಳಿಗ್ಗೆ ಕತ್ತಿ ನೋಡಿದ್ನಲ್ಲ, ಕತ್ತಿ ಮಾಡಾಕ ಒಂದು ಕೋಲ್ ಹಿಡ್ಕೊಂಡಿದ್ದ, ಮತ್ತೆ ನೀನು ಒಂದು ಕೋಲ್ ಹಿಡ್ಕೊ ಅಂತಂದ ಅವ್ರ ಅವ್ವಗ. ಆಯ್ತು ಅಂತ ತಿಳ್ಕೊಂಡು ಆಕಿಗೂ ಸಿಗಬಾರ್ದು ಚಾನ್ಸ್ ಸಿಕ್ಕಿತ್ತು, ಹೊಡಿಬೋದು ಅಂತ ತಿಳ್ಕೊಂಡು ಆಕಿನೂ ಒಂದು ಕೋಲ್ ತಗೊಂಡಾಗ್ಬಿಟ್ಲ. ಅವಾಗ ಕೆಳಗೆ ಕುಂತ ಅಂತಿರ್ತ ಅಂತ ನಿಂದು ಚಾನ್ಸ್ ಇತ್ತು, ಮುಗಿಸ್ಕೊಂಡ್ಬಿಡಿ ಈಗ ಅಂತ ತಿಳ್ಕೊಂಡು. ಇಷ್ಟೆಲ್ಲ ಆಗಿ ಅಂತ ಮಗು ಹೊರ ದಿವಸ ಹೋದ್ರು. ಅಳು ನಿಲ್ಲಿಸ್ಲೇ ಇಲ್ಲ. ಮತ್ತೆ ಯಾಕೆ ಅಳಕತ್ತಿಪ್ಪ ಅಂತ ತಿಳ್ಕೊಂಡು ಕೇಳ್ತು. ಏನಿಲ್ಲ, ನಾನೇನು ಬೆಳಗ್ಗೆ ನೋಡಿದಲ್ಲ, ಆ ಕತ್ತಿ ಒದರಾಕತ್ತಿತ್ತು, ಈ ಕತ್ತಿ ಒದರಬಹುದು ಅಂತಂದು. ಆ ಕತ್ತಿ ಒದರಾಕತ್ತಿತ್ತು, ಈ ಕತ್ತಿ ಒದರಬಹುದು, ಮುಂದೇನು ಮಾಡಿದೆ? ಅವಾಗ ಹೆಂಡತಿ ಹೇಳ್ತಾ ಅಂತ, ನೋಡು ಮತ್ತೆ ಹೆಂಗಿದ್ರು ಆಗಾಗ ಆಗಿಬಿಟ್ಟಿನಿ, ಈಗ ಆಗಾಗ ಆಗಿಬಿಟ್ಟು ಒಂದು ಒದರು ಬಿಡು ಅಂತ. ಮತ್ತು ಪಾಪ ಒಂದ್ಸಲ ಒದರಿ ಮಗುವನ್ನು ಸಮಾಧಾನ ಮಾಡಬೇಕಾಗಿತ್ತು, ವ್ಯವಸ್ಥೆ ಬಂತು ಅಂತಕ್ಕಂಥದ್ದು. ಕತೆ ಹಾಸ್ಯ ಆಗಿದ್ರು ಸಹಿತ ಜೀವಮಾನದಲ್ಲಿ ನೀವೆಲ್ಲರೂ ಸಹಿತ ನಿಮ್ಮ ಮಕ್ಕಳಿಗೆ ಎಲ್ಲವನ್ನ ಕೊಡಬೇಕು ಅಂತ ಹೇಳುವ ಎಷ್ಟು ಶ್ರಮ ಪಟ್ಟಿರ್ತಿರಲ್ಲ, ಆ ಶ್ರಮ ಫಲದಾಯಕ ಆಗಬೇಕಾಗಿತ್ತು ಅಂತಂದ್ರೆ, ಮದುವೆಗಳು ಯಶಸ್ವಿ ಆಗಬೇಕಾಗಿತ್ತು ಅಂದ್ರೆ ಸಮಾಧಾನವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ಬಿಟ್ರಿ ಅಂತಂದ್ರೆ ಈ ಮದುವೆಗಳು ಯಶಸ್ವಿ ಆಗ್ತಾ ಇದ್ದಾವೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು.